ಐಷಾರಾಮಿ ಐಫೋನ್ಗಳನ್ನು ಕದಿಯಲು ದೆಹಲಿಯಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಬರುತ್ತಿದ್ದ ಇಬ್ಬರು ಅಂತಾರಾಜ್ಯ ಕಳ್ಳರನ್ನ ವೈಟ್ ಫೀಲ್ಡ್ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ 14 ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈ ಕಳ್ಳರು ರಸ್ತೆಯಲ್ಲಿ ಬಿದ್ದಿರುವ ಸಣ್ಣ ಪುಟ್ಟ ಮೊಬೈಲ್ಗಳನ್ನು ಮುಟ್ಟುತ್ತಿರಲಿಲ್ಲ. ಅವರ ಮುಖ್ಯ ಗುರಿ ಐಫೋನ್ ಮತ್ತು ಗ್ಯಾಲಕ್ಸಿ ಫೋನ್ಗಳಾಗಿದ್ದವು. ಹೈಫೈ ಪಾರ್ಟಿಗಳು, ಸಂಗೀತ ಕಾರ್ಯಕ್ರಮಗಳು ಹಾಗೂ ಎಸಿ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದರು. ಇವರು ಒಂದೆರಡು ಸಂಗೀತ ಕಾರ್ಯಕ್ರಮಗಳಲ್ಲಿ ಕೇವಲ 1 ಗಂಟೆಯೊಳಗೆ 14 ಮೊಬೈಲ್ಗಳನ್ನು ಕದ್ದಿರುವ ದಾಖಲೆಗಳಿವೆ. ಬೆಂಗಳೂರು ಗ್ರಾಮಾಂತರ ಚನ್ನರಾಯಪಟ್ಟಣದಲ್ಲಿ ಮೊಬೈಲ್ ಕಳ್ಳತನ ಮಾಡಿದ ನಂತರ ವೈಟ್ ಫೀಲ್ಡ್ ಕಡೆಗೆ ಬರುವಾಗ ಬಸ್ನಲ್ಲಿ ಮತ್ತೊಂದು ಐಫೋನ್ ಕದ್ದಿದ್ರು. ಐಫೋನ್ ಕಳ್ಳತನದ ಬೆನ್ನತ್ತಿದ ವೈಟ್ ಫೀಲ್ಡ್ ಪೊಲೀಸರು ಕೇವಲ 1 ಗಂಟೆಯೊಳಗೆ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಕದ್ದ ಮೊಬೈಲ್ಗಳನ್ನು ಪರಿಶೀಲಿಸುತ್ತಿದ್ದ ವೇಳೆ ಲಾಡ್ಜ್ನಲ್ಲಿ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ದೆಹಲಿ ಮೂಲದ ಜಯಚಂದ್ರ ಮತ್ತು ತರುಣ್ ಬಂಧಿತ ಆರೋಪಿಗಳಾಗಿದ್ದು, ಇವರು ಮೊಬೈಲ್ ಕಳ್ಳತನಕ್ಕಾಗಿಯೇ ದೆಹಲಿಯಿಂದ ವಿಮಾನದಲ್ಲಿ ಬರುತ್ತಿದ್ದರು ಎಂದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ವೈಟ್ ಫೀಲ್ಡ್ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ. ಇದೇ ವೈಟ್ ಫೀಲ್ಡ್ ಪೊಲೀಸರು ಪಿಜಿಯಲ್ಲಿ ಲ್ಯಾಪ್ಟಾಪ್ ಕದಿಯುತ್ತಿದ್ದ ಮತ್ತೊಬ್ಬ ಕಿಲಾಡಿ ಕಳ್ಳನನ್ನು ಬಂಧಿಸಿದ್ದಾರೆ. ತಮಿಳುನಾಡಿನ ಅಂಬೂರು ಗ್ಯಾಂಗ್ಗೆ ಸೇರಿದ ಸಂತೋಷ್ ಬಂಧಿತ ಆರೋಪಿಯಾಗಿದ್ದಾನೆ. ಪಿಜಿಗಳನ್ನು ಟಾರ್ಗೆಟ್ ಮಾಡುತ್ತಿದ್ದ ಈ ಆರೋಪಿ ಬಾಗಿಲು ತೆರೆದು ಮಲಗಿದವರ ಲ್ಯಾಪ್ಟಾಪ್ಗಳನ್ನು ಕ್ಷಣ ಮಾತ್ರದಲ್ಲಿ ಕದ್ದು ಪರಾರಿಯಾಗುತ್ತಿದ್ದ. ಆರೋಪಿಯಿಂದ ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ 15 ಲ್ಯಾಪ್ಟಾಪ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿ ವಿರುದ್ಧ 3 ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ. 14 ಮೊಬೈಲ್ ಫೋನ್ಸ್, ಇದು ಎಲ್ಲ ಹೈ ಎಂಡ್ ಮೊಬೈಲ್ ಫೋನ್ಸ್ ಇದೆ. ಇದರಲ್ಲಿ ವಿಶೇಷ ಅಂದರೆ ಮೊನ್ನೆ ತಾನೇ ಒಂದು ದೊಡ್ಡ ಮ್ಯೂಸಿಕಲ್ ಕಾನ್ಸರ್ಟ್ ಆಗಿತ್ತು ರೂರಲ್ ಲಿಮಿಟ್ಸ್ ಅಲ್ಲಿ. ಸೊ ಈ ಪರ್ಟಿಕ್ಯುಲರ್ ಗ್ಯಾಂಗ್ ಏನೋ ಡೆಲ್ಲಿಯಿಂದ ಇಬ್ರು ಸಿಕ್ಕಿದ್ದಾರೆ, ಡೆಲ್ಲಿ ಅವರು ಇಬ್ರು, ಅವ್ರು ಅದೇ ಮ್ಯೂಸಿಕಲ್ ಕಾನ್ಸರ್ಟ್ ಅಲ್ಲಿ ಇದು 14 ಫೋನ್ ಕದ್ದಿದ್ರು, ಎಲ್ಲ ಐಫೋನ್ ಒಂದೇ ಕಾನ್ಸರ್ಟ್ ಅಲ್ಲಿ. ಸೊ ಅದರಲ್ಲಿ ಒಂದು ಕೇಸ್ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿದೆ, 13 ಕೇಸ್ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿದೆ. ಒಂದು ಕೇಸ್ ಯಾವುದು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗಿದೆ. ನಮ್ಮವರು ಬಹಳ ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಇನ್ಪುಟ್ಸ್ ಮೇಲೆ ವಿದಿನ್ 1 hour ಅವರು ಲಾಡ್ಜ್ ಅಲ್ಲಿ ರೇಡ್ ಮಾಡಿ ಅಲ್ಲಿ ರೆಡ್ ಹ್ಯಾಂಡ್ ಅವ್ರು ಅಂದ್ರೆ ಸಿಕ್ಕಿದನು. ಆಮೇಲೆ ಅಲ್ಲಿಂದ ಇನ್ನೂ ಎಲ್ಲ ಐಫೋನ್ ಸಿಕ್ಕಿದ್ದು. ಸೊ ಇವರು ಡೆಲ್ಲಿಯಿಂದ ಬೈ ಫ್ಲೈಟ್ ಬೆಂಗಳೂರಿಗೆ ಬಂದು ಇಂಥದ್ದು ಮಾಡಿ. ಸೊ ನಮ್ಗೆ ಡೌಟ್ ಇದೆ, ಇಂಥದ್ದು ಎಲ್ಲೆಲ್ಲಿ ಕಾರ್ಯಕ್ರಮ ಇರ್ಬೋದು, ಅಲ್ಲೆಲ್ಲಿ ಹೋಗ್ತಿರ್ಬೋದು. ಈಗ ಸದ್ಯಕ್ಕೆ 14 ಫೋನ್ ಅವ್ರ ಕೈಲಿ ಸಿಕ್ತು, ಎಲ್ಲ ಕೇಸಸ್ ರಿಜಿಸ್ಟರ್ಡ್ ಇದೆ.